ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 10th ಬಂದುಬಿಟ್ಟು ನನ್ನ ಹಸ್ಬೆಂಡ್ ಬರ್ಡೇ ಇತ್ತು. ಸೊ ನಾವು ಗೋವಾದಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಆ ಪೀರಿಯಡಲ್ಲೇ ನಾವು ಗೋವಾಗೆ ಹೋಗಿದ್ದು. ಸೊ ಮ್ಯಾಂಗೋ ಕೇಕ್ ನಾನು ತೊಗೊಂಬಂದಿದ್ದೆ. ಇನ್ನೊಂದು ಕೇಕ್, ಚಾಕ್ಲೇಟ್ ಕೇಕ್ ಬಂದುಬಿಟ್ಟು ಕರ್ಮ ಅವರೇ ಸರ್ಪ್ರೈಸಾಗಿ ನಮಗೆ ರೂಮಲ್ಲಿ ಇಟ್ಟಿದ್ದರು. ಸೊ ಎರಡನ್ನೂ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಗುಡ್ ಮಾರ್ನಿಂಗ್. ಸೊ ಇವತ್ತು ನಮ್ಮ ಲಾಸ್ಟ್ ಡೇ ಇನ್ ಗೋವಾ. ಬೆಳಗ್ಗೆ ಎದ್ದು ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಈಗ ಮಕ್ಕಳು ಪೂಜೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆಂದರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಚೆಕ್ಔಟ್ ಆಗಬೇಕು ನಾವು. ಯಾಕೆಂದರೆ ಇವತ್ತು ನಾವು ನಾರ್ತ್ ಗೋವಾ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ನಮಗೆ ಮಧ್ಯಾಹ್ನದವರೆಗೂ ಟೈಮ್ ಇತ್ತು ಇಲ್ಲೇ ಸ್ಟೇ ಆಗೋಕ್ಕೆ. ಬಟ್ ಸುಮ್ಮನೆ ಯಾಕೆ ನಾರ್ತ್ ಗೋವಾಗೆ ಹೋಗಿ ಮತ್ತು ಸೌತ್ ಗೋವಾಗೆ ಬರೋದು. ನಾವಿರೋದು ಸೌತ್ ಗೋವಾದಲ್ಲಿ. ಸೊ ಅದಕ್ಕೋಸ್ಕರ ಬೇಗ ಚೆಕ್ಔಟ್ ಆಗಿಬಿಟ್ರೆ ಲಗೇಜ್ನ ಸೇರಿಸಿ ತೊಗೊಂಡೋಗ್ಬಿಡೋದು ಕಾರಲ್ಲಿ ಅಂತ. ಸೊ ನೆನೆ ಆಲ್ರೆಡಿ ರೆಂಟಲ್ ಕಾರಲ್ಲಿ ಸೌತ್ ಗೋವಾ ನೋಡಾಯಿತು. ಸೊ ಸೇಮ್ ಕಾರ್ ಇವತ್ತು ನಾರ್ತ್ ಗೋವಾ. ಸೊ ಅದಕ್ಕೆ ಬೇಗ ಹೋಗಬೇಕು ಅಂತ ಈಗ ಟೈಮ್ 8 o'clock. ಸೊ ಈಗ ಫುಲ್ ಕಡೆ ಹೋಗ್ತಾಯಿದ್ದೀನಿ. ಇವ್ರುಗಳೆಲ್ಲ ಓಡ್ಬಿಟ್ರು ಪಟ 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 ಅಂತ. ಇಲ್ಲಿ ಒಂದು ಒಳ್ಳೆ ವೈಬ್ಸ್ ಅಪ್ಪ. ಆ ವೈಟ್ ಆ್ಯಂಡ್ ಬ್ಲೂ ನೋಡಿದ್ರೆ ಅಂತೂ ನನಗಂತೂ ಖುಷಿ ಆಗುತ್ತೆ. ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು. ನೋಡಿದ್ರೆ ಮೋಡನೇ ಇಲ್ಲ. ಅದು ಏನೋ ಬಂತು ಹೋಯಿತು. ಏನು ಅಲ್ಲೇ ಅವಳೆ. ಕುಂತ್ಕೋ, ನೆಡ್ಕೋಬಾ. ಸೊ ಲಾಸ್ಟ್ಲಿ ಹೋಮ್ ಸಾಕು ನಾವು ಇವಾಗ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಸೊ ಟೈಮ್ ಆಲ್ಮೋಸ್ಟ್ 10:30. ಸೊ ರೆಡಿ ಆಗಾಯಿತು. ಇವತ್ತು ನಾರ್ತ್ ಗೋವಾ ನೋಡೋಕ್ಕೆ ರೆಡಿ ಇದ್ದೀವಿ. ಸೊ ಅದಕ್ಕೋಸ್ಕರ ಬೇಗ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಕಾರು ರೆಡಿ ಇದೆ. ಸೊ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಕರ್ಮ. ಥ್ಯಾಂಕ್ ಯು ಸೋ ಮಚ್ ಕರ್ಮ. ಸೊ ಅದಾದಮೇಲೆ ತುಂಬ ಫೋಟೋಸ್ನ ತೊಗೊಂಡ್ವಿ, ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಮತ್ತೆ ನೋಡಿದಾಗ ಅಪ್ಪ ನಾವು ಹಿಂಗೋಗಿದ್ವಿ, ಹಿಂಗಿತ್ತಲ್ವ ಅನ್ನೋದಕ್ಕೋಸ್ಕರ ಫೋಟೋಸ್ ತೊಗೊಂಡ್ವಿ. ಚೆನ್ನಾಗಿ ಫೋಟೋಸ್ ತೊಗೊಂಡ್ವಿ. ಸೊ ತುಂಬ ಚೆನ್ನಾಗಿತ್ತು. ಕರ್ಮ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ನಮಗೆ. ನೆಕ್ಸ್ಟ್ ನಾವು ಹೊರಟಿದ್ದು ಅಕ್ವೇರಿಯಮ್ಗೆ. ಸೊ ಎಲ್ಲ ಕಡೆನೂ ಕೂಡ ಕ್ಯಾಶ್ ಕ್ಯಾರಿ ಮಾಡೋದು ತುಂಬಾ ಮುಖ್ಯ ಗೋವಾದಲ್ಲಿ ಮಾತ್ರ. ಸೊ ನಾವು ಕ್ಯಾಶ್ ಕ್ಯಾರಿ ಮಾಡಿದ್ವಿ. ಸೊ ಎಲ್ಲ ಕಡೆನೂ ಟಿಕೆಟ್ಸು 350, 400, 500. ಸೊ ನಾವು ಒಂದು 3-4 ಪ್ಲೇಸಸ್ನ ಹೋಗದೆ ಸ್ಕಿಪ್ಪು ಕೂಡ ಮಾಡಿದ್ವಿ. ಎಲ್ಲಿ ನೆಸೆಸಿಟಿ ಇದೆಯೋ ಅಲ್ಲಿಗೆ ಮಾತ್ರ ಹೋಗೋಣ ಅಂತ. ಸೊ ಅಕ್ವೇರಿಯಮ್ಗೆ ಹೋದ್ವಿ. ಸೊ ಇಲ್ಲಿ ಅಕ್ವೇರಿಯಮ್ ತುಂಬ ಚೆನ್ನಾಗಿದೆ. ಹಾರ್ಡ್ಲಿ 1/2 ಅವರಿಗೆ ಮುಗಿದೋಯ್ತು ನಮ್ಮ ವಿಸಿಟು ಕೂಡ. ಬಟ್ ತುಂಬ ಫಿಶಸ್ ಇತ್ತು. ಅಕ್ವೇರಿಯಮ್ ಫಿಶ್ ಇರಲೇಬೇಕು. ಸೊ ಟರ್ಟಲ್, ಫಿಶ್, ಕೋರಲ್ಸ್ ಎಲ್ಲನೂ ಕೂಡ You can guide English. Okay. This is a carpet anemone, that is a tentacle anemone, and there is a burmatic anemone. Okay? So these are the live corals, and they change their color, shape, and size. Okay. I mean, not always, sometimes. Okay. Okay. So these corals, they will allow only the 3 color fish to move around. ನೀವು ಸಮುದ್ರದ ಒಳಗಡೆ ಅಂಡರ್ಗ್ರೌಂಡ್ಗೆ ಅಂದ್ರೆ ಇಂಥವನ್ನ ನೋಡೋದು ನೀವು. ಓಕೆ, ಇಲ್ಲ ನೋಡ್ಕೊಂಡಿದ್ದಾರೆ.
Starfish. We have a red dwarf starfish, okay? From these 5 sides, from any other one side, they have only one line. Can you repeat? This starfish, they are live, and from the 5 sides, this one is moving. From the 5 sides, from any other one side, they have only one line. Okay? One eye. ಆಮೇಲೆ ಬಂದು ನೋಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಬೋಟಿಂಗಿಗೆ. ಸೊ ಬೋಟಿಂಗ್ ಹೋಗ್ಬೇಕಾದ್ರೆ ನಾವು ಟೆಂಪಲ್ಲು ಕೂಡ ವಿಸಿಟ್ ಮಾಡಿದ್ವಿ. ಬೈ ಚಾನ್ಸ್ ಆ ಟೆಂಪಲ್ಗೆ ಹೋಗಿದ್ದು. ಬಟ್ ನನಗೆ ಗೊತ್ತಾಗಿದೆ ಅಂದರೆ ಗೋವಾದಲ್ಲಿ ತುಂಬ ಟೆಂಪಲ್ಸ್ ಇದೆ. ವಿಸಿಟ್ ಮಾಡೋಕ್ಕೆ ಹೋದರೆ ಒಂದು 2-3 ಡೇಸ್ ನಾವು ಟೆಂಪಲ್ನೂ ಕೂಡ ವಿಸಿಟ್ ಮಾಡಬಹುದು ಗೋವಾದಲ್ಲಿ. Maybe training center. ನೇವಿ ಡ್ರೈವಿಂಗ್ ಸೆಂಟರ್. ಶಾರದಾಂಬೆ ಟೆಂಪಲ್ ಇತ್ತು ನೇವಿ ಸೆಂಟರ್ ಹತ್ರನೇ. ನಾವು ಯೂಟರ್ನ್ ತೊಗೊಂಡು ಬರ್ತಾ ಇರಬೇಕಾದ್ರೆ ಸೊ ಈ ಟೆಂಪಲಲ್ಲಿ ಕುಂಕುಮ ಕೊಟ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೊ ನಮ್ಮನ್ನು ಕೇಳಿದ್ರು ಎಲ್ಲಿಂದ ಬಂದಿದ್ದೀರಾ ಅಂತೆಲ್ಲ. ಸೊ ನಮಗಂತೂ ತುಂಬ ಖುಷಿ ಆಯಿತು. ಅದಾದಮೇಲೆ ನಾವು ಬಂದಿದ್ದು ಬೋಟಿಂಗ್ಗೆ. ಈಗ ನಾವು ಒಂದು ಟೆಂಪಲ್ ಮತ್ತು ಬ್ಯಾಕ್ ವಾಟರ್ಸಿಗೆ ಬಂದಿದ್ದೀವಿ. ಈ ಕಡೆ ಬ್ಯಾಕ್ ವಾಟರ್ಸು. ಟಿಕೆಟ್ ಎಷ್ಟು? ಒಂದು ಟಿಕೆಟು ನಾವು 4 ಜನಕ್ಕೆ 1400 ಆಯಿತು. 350 per head. ಸೊ 350 ಪರ್ ಹೆಡ್. ಇವಳಿಗೂ ಟಿಕೆಟು ಕಣ್ರಿ, ಇಟೆ ಇಟ್ಟುದ್ದವಳೆ. ಇವಳಿಗೂ ಟಿಕೆಟು ನೋಡಿ ಏನು ಶೋ ಅಲ್ಲ, ಏನು ಶೋಕಿ ಹೊಡಿತಾವಳೆ ಅಂದರೆ. ಅವಳು ಓದಾಗಲಿಲ್ಲ ಅಂದರೆ ಅವ್ರದ್ದೇ ತಪ್ಪು. ಸೊ ಇಲ್ಲೊಂದು ಟೆಂಪಲ್ ಇದೆ. ಸೊ ಈ ಟೆಂಪಲ್ಗೆ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲೇ ಲೆಫ್ಟಲ್ಲಿ ಇನ್ನೊಂದು ಟೆಂಪಲ್ ಇತ್ತು, ಕ್ಷೇತ್ರಪಾಲಕ. ಸೊ ಅಲ್ಲೂ ಕೂಡ ನಾವು ವಿಸಿಟ್ ಮಾಡಿದ್ವಿ. ಅಲ್ಲಿ ಕರೀತಾನೆ ಪಾಪ. वो जो टेंपल दिख रहा है ना, आगे देखो, आगे आगे टेंपल दिख रहा है ना, वो गणेश टेंपल है.
ಬ್ಯಾಕ್ ವಾಟರ್ಸಲ್ಲಿ ನಾವು ಒಂದು ಶೂಟಿಂಗ್ ಮನೆ ನೋಡಿದ್ವಿ. ಒಂದು ನೈಟ್ ಕ್ಲಬ್ ಅಂತೆ, ಅದು ಈವ್ನಿಂಗ್ ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ನೋಡಿದ್ವಿ. ಮತ್ತು ಕಪ್ಪೆ ಚಿಪ್ಪನ್ನ ಸಂಗ್ರಹಣೆ ಮಾಡ್ತಿರೋದನ್ನ ನೋಡಿದ್ವಿ. ಮತ್ತು ಚರ್ಚ್ನ ನೋಡಿದ್ವಿ. ಬೆಟ್ಟದ ಮೇಲೆ ಎಲ್ಲ ಬೋಟಲ್ಲಿ ನಿಂತ್ಕೊಂಡು ಇಲ್ಲಿ ಇದೆ ಅಂತ ತೋರಿಸಿದ್ರು, ನೋಡಿದ್ವಿ. ಆಮೇಲೆ ಬೀಚ್ ಮತ್ತು ಅರೇಬಿಯನ್ ಸಿ, ಸೊ ಇದು ಹೇಗೆ ಬಾರ್ಡರ್ ಇದೆ ಅಂತಲೂ ಕೂಡ ಹೇಳಿದ್ರು. ಸೊ ಅದನ್ನು ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ಆಲ್ಮೋಸ್ಟ್ 1 hour ಇತ್ತು ನಮ್ಮ ಬೋಟಿಂಗು. ನೀವು ನೋಡ್ತಾ ಇರ್ಬೋದು ಫಿಶಿಂಗು. ಮತ್ತು ಇದು ಚರ್ಚು. ಮೀನು ನಗರೆ ಯಾಕೆ ಅಂದರೆ ವೇವ್ಸ್ ನೋಡೆ ಅಲೆಗಳು. ಕೋಕೋ ಬೀಚ್. ಲೆಫ್ಟ್ ಸೈಡು ಕೋಕೋ ಬೀಚ್, ರೈಟ್ ಸೈಡ್ ಅರೇಬಿಯನ್ ಸಿ ಅಂತ ನೋಡ್ಕೊಂಡು ಮ್ಯಾಪಲ್ಲಿ ನೋಡ್ತಿದ್ದಲ್ಲ. ನೆಕ್ಸ್ಟ್ ಹೋಗಿದ್ದು ಬಾಗಾ ಬೀಚ್. ಸೊ ಮಧ್ಯಾಹ್ನ ಊಟ ಮಾಡಿಕೊಂಡು ಅಲ್ಲೇ ಬಾಗಾ ಬೀಚ್ನ ವಿಸಿಟ್ ಮಾಡಿದ್ವಿ. ಇದು ನಾರ್ತ್ ಗೋವಾ. ಸೌತ್ ಗೋವಾ ಅಂತೂ ಕ್ಲೀನಾಗಿರುತ್ತೆ ರೀ, ಜನ ಕಮ್ಮಿ. ನಾರ್ತ್ ಗೋವಾದಲ್ಲಿ ಸಿಕ್ಕಾಪಟ್ಟೆ ಜನ. ಸೊ ಆದರೂ ನಾವು ಎಂಜಾಯ್ ಮಾಡಿದ್ವಿ, ಒಂದಷ್ಟು ರೀಲ್ಸ್ ಮಾಡ್ಕೊಂಡ್ವಿ. Hey, just breathe. ನೆಕ್ಸ್ಟ್ ಹೋಗಿದ್ದು ಕೊಲಂಗಟ್ಟ ಬೀಚ್. ಸೊ ಕಲಂಗಟ್ಟ ಬೀಚ್ ಅಲ್ಲೇ ಹೋದ್ವಿ. ಸೊ ಬಾಗಾ ಬೀಚು ಕೊಲಂಗಟ್ಟ ಬೀಚ್ ಎಲ್ಲ ಅಲ್ಲೇ ಬರುತ್ತೆ, ಒಂದೇ ಕಡೆನೇ. ಸ್ವಲ್ಪ ಮುಂದೆ ಹೋದರೆ ಬಾಗಾ ಬೀಚು, ಹಿಂದೆ ಬಂದರೆ ಕಲಂಗಟ್ಟ ಬೀಚು. ಸೊ ಕಲಂಗಟ್ಟ ಬೀಚ್ಗೆ ಹೋಗಿದ್ವಿ. ಇಲ್ಲೆಲ್ಲ ಜನನ ನೀರೊಳಗೆ ಇಳಿಯೋಕ್ಕೆ ಬಿಡ್ತಿರ್ಲಿಲ್ಲ, ತುಂಬ ಸೈರನ್ ಆಗ್ತಿದ್ರು, ತುಂಬ ವೇವ್ಸ್ ಜಾಸ್ತಿ ಇತ್ತು ಅಂತ. ಈ ಒಂದು ಜನ ಬಿಡ್ತಿರ್ಲಿಲ್ಲ ರೀ. ನೀರೊಳಗೆ ಹೆಂಗೆ ಹೋಗ್ತಿದ್ರು ಅಂದರೆ, ಕೆಲವ್ರು ಕುಡ್ದವ್ರಿಗೆ ನೆಶೆ ಏರ್ಬಿಟ್ಟು ನೀರೊಳಗೆ ಹೋಗಿ ಮುಳುಗಿ ಎದ್ದು ಬಂದವರು ತುಂಬ ಜನ. ಅಂಥವ್ರನ್ನ ನೋಡಿದವ್ರನ್ನ ಜೀಪಲ್ಲಿ ಬರ್ತಾ ಇರ್ತಾರೆ ಸೈರನ್ ಹಾಕ್ಕೊಂಡು, ಅದ್ರಲ್ಲಿ ಕರ್ಕೊಂಡು ಹೋಗಿದ್ದು ಉಂಟು. ಕೆಲವ್ರು ಜಗಳ ಆಡಿದ್ದು ನೋಡಿದ್ದುಂಟು. ಬಟ್ ಏನಂದರೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್. ಮಕ್ಕಳನ್ನ ಕರ್ಕೊಂಡು ಹೋದಾಗ ಅವ್ರು ತುಂಬಾ ಎಂಜಾಯ್ ಮಾಡ್ತಾರೆ. ಮಕ್ಕಳು ಮಾತ್ರ ನೋಡ್ತಾ ಇದ್ದೀರಾ ಎಷ್ಟು ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡ್ವಿ ಅಂದರೆ. ಇದು ನಮ್ಮ ಫಸ್ಟ್ ಟ್ರಿಪ್ ಆಗಿತ್ತು ಮಕ್ಕಳನ್ನ ಕರ್ಕೊಂಡು. ಅಂದರೆ ಕರ್ನಾಟಕದಲ್ಲಿ ತುಂಬ ಓಡಾಡಿದ್ದೀವಿ, ಆದರೆ ಔಟ್ ಆಫ್ ದ ಸ್ಟೇಟ್ ನಾವೆಲ್ಲೂ ಹೋಗಿರಲಿಲ್ಲ. ಸೊ ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯಾದಂಥ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೀರಿಯೆನ್ಸ್ನ ನಾವು ಕೊಡಬೇಕು ಅಂತ ನಾವು ಬೆಂಗಳೂರಿಂದ ಫ್ಲೈಟಲ್ಲಿ ಹೋಗಿದ್ವಿ, ಕ್ರೂಸಲ್ಲಿ ಹೋಗಿದ್ವಿ, ಬಸ್ಸು ಕಾರಲ್ಲೆಲ್ಲ ಬೆಂಗಳೂರಲ್ಲೇ ಓಡಾಡ್ತೀವಿ. ಸೊ ಅವ್ರಿಗೆ ಟ್ರೈನ್ ಜರ್ನಿನೂ ಹೇಗಿತ್ತು ಅಂತ ತೋರಿಸ್ಕೊಡ್ಬೇಕಾಗಿತ್ತು. ವಿಡಿಯೋ ತಗೋತಾ ಇದ್ದೀವಿ. ಕೊಲಂಗಟ್ಟ ಬೀಚ್. ಕೊಲಂಗಟ್ಟ ಬೀಚ್ ಹೆಂಗಿತ್ತು? ಚೆನ್ನಾಗಿತ್ತು, ಆದರೆ ಸ್ವಿಮ್ಮಿಂಗ್ ಪೂಲ್ನ ಮಿಸ್ ಮಾಡ್ಕೊಳ್ತೀನಿ. ಆಮೇಲೆ ಬೀಚ್. ಬೀಚ್ ಬೇಗ ಬೇಗ ಹೇಳ್ಬೇಕಪ್ಪ, ನೀನು ಇಷ್ಟೊಂದು ಯೋಚನೆ ಮಾಡ್ತಾರ. ಮೀನು ನಿನಗೆ? ನನಗೆ ಸ್ವಿಮ್ಮಿಂಗ್ ಪೂಲ್ ಮಿಸ್ ಆಗ್ತಾ ಇದೆ, ಮತ್ತು ಕಾಫಿ ಪೌಡರ್. ಈಗೇನಿದ್ರು ನಾವು ನಮ್ಮ ಟ್ರಾನ್ಸ್ಪೋರ್ಟೇಷನ್ನ ನೋಡ್ಕೋಬೇಕು. ಬ್ಯಾಂಗ್ಳೂರು. ಸೊ ಫುಲ್ಲು ಸ್ಟ್ರೀಟ್ ಶಾಪಿಂಗ್ ಆಯಿತು, ಫುಲ್ಲು ಮಜಾ ಮಾಡಿದ್ದಾಯಿತು. ಇಟ್ಸ್ ಟೈಮ್ ಟು ಗೋ ಬ್ಯಾಕ್ ಟು ಅವರ್ ಹೋಮ್. ಸೊ ನಮ್ಮ ಕಾರ್ ಬರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ನಾವು ಹೊರಡ್ತೀವಿ ರೈಲ್ವೆ ಸ್ಟೇಷನ್ಗೆ. ವೆಹಿಕಲ್
ಅವ್ರಿಗೆ ಫಸ್ಟ್ ಟೈಮ್ ಟ್ರೈನ್ ಜರ್ನಿನೂ ಮಾಡಿಸಿದ್ದು. ಸೊ ಇದು ತುಂಬ ಚೆನ್ನಾಗಿತ್ತು ಟ್ರೈನ್ ಜರ್ನಿನೂ ಕೂಡ. ವಾಸ್ಕೋ ಡ ಗಾಮ ಇಂದ ಯಶವಂತಪುರ ಟ್ರೈನ್ 11:30 ಇತ್ತು. ಸೊ ನಮ್ಮ ಜರ್ನಿ ಅದು ಕೂಡ ತುಂಬ ಚೆನ್ನಾಗಿತ್ತು. ಹೆಂಗಿದೆ ಈ ಕಡೆ ತಿರುಗು. ನಡೀರು. ಬಳಿರದನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು.